ಉಡುಪಿ ಜಿಲ್ಲೆಯ ಕುಂದಾಪುರ ಮತ್ತು ಬೈಂದೂರು ತಾಲೂಕಿನಲ್ಲಿ ಹರಿಯುವಂತಹ ವಾರಾಹಿ ನದಿ ನೀರಿಗೆ ಜಾರಿಯಾಗುವ ಏತ ನೀರಾವರಿ ಪ್ರಾಜೆಕ್ಟ್ ಅರ್ಧಕ್ಕೆ ನಿಂತಿದೆ. ಡ್ಯಾಂನಿಂದ ನೀರೆತ್ತಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಆದೇಶ ಕೊಟ್ಟಿದ್ದಾರೆ. ಈಗಾಗಲೇ ಭಾರಿ ಗಾತ್ರದ ಪೈಪ್ಗಳನ್ನು ಅಳವಡಿಸುವ ಪ್ರಕ್ರಿಯೆ ನಡೆದಿದ್ದು 8 ಗ್ರಾಮಗಳಿಗೆ ಏತ ನೀರಾವರಿ ಮೂಲಕ ನೀರೆತ್ತೋದ್ರ ಮೂಲಕ ನೀರು ಹರಿಸುವಂತಹ ಯೋಜನೆ ಇದಾಗಿತ್ತು. ಬಟ್ ಈಗ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ನ ಜಟಾಪಟಿಯ ಕಾರಣಕ್ಕೆ ಅಲ್ಲಲ್ಲೇ ಯೋಜನೆಯ ಹಣ ಕೂಡ ಪೋಲಾಗ್ತಾ ಇದೆ. ಪೈಪ್ ಮಷಿನ್ಗಳು ರಸ್ತೆ ಪಕ್ಕದಲ್ಲೇ ಇದೆ. ಅದರ ಬೆನ್ನಿಗೆ ಉಳಿದ ಪ್ರಕ್ರಿಯೆಗಳೆಲ್ಲವೂ ಆರಂಭ ಆಗ್ತವೆ ಅಂತ ಹೇಳ್ತಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಈಗ ವಿಘ್ನ ಬಂದಿರುವಂಥದ್ದು ನಾವು ನೋಡ್ಬೋದು. ಬೃಹತ್ ಪೈಪ್ಗಳನ್ನು ಇಲ್ಲಿ ಪ್ರಾಜೆಕ್ಟ್ ಏರಿಯಾಗಳಲ್ಲಿ ತಂದು ಹಾಕಿದ್ದಾರೆ. ಅಂದರೆ ಇಲ್ಲಿನ ಹೋರಿ ಅಬ್ಬೆ ಡ್ಯಾಮ್ ಏನಿದೆ ಅಲ್ಲಿಂದ ನೀರನ್ನು ಎತ್ತಿ ಸುಮಾರು 7-8 ಗ್ರಾಮಗಳಿಗೆ ಒದಗಿಸಬೇಕು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ರಸ್ತೆ ಪಕ್ಕದಲ್ಲಿ ಅಗದು ಪೈಪ್ಗಳನ್ನು ತಂದಿಟ್ಟಿದ್ದಾರೆ. ಮತ್ತಷ್ಟು ಪೈಪ್ಗಳು ತಂದು ಜೋಡಿಸುವಂಥ ಕೆಲಸ ಆಗ್ತಾ ಇದೆ. ಆದರೆ ಈ ಪ್ರಾಜೆಕ್ಟನ್ನು ಸದ್ಯಕ್ಕೆ ರಾಜ್ಯ ಸರ್ಕಾರ ತಡೆ ಹಿಡಿದಿರುವಂಥದ್ದು. ಅದಕ್ಕೂ ಮೊದಲು ವಾರಾಹಿಯ ಕತೆ 40 ವರ್ಷಗಳ ಹಿಂದೆ ಆರಂಭವಾಗ್ತದೆ ಅನ್ನುವಂಥದ್ದು ನಾವು ನೋಡ್ಬೋದು. ಇವಾಗ ಎಡದಂಡೆ ಮತ್ತು ಬಲದಂಡೆಯ ಯೋಜನೆ ಇದು ಕೂಡ ಸೇಮ್ ಪ್ಲೇಸಿಂದ ನೀರನ್ನು ಎತ್ತಿ ಬೈಂದೂರು ತಾಲೂಕಿಗೆ ಮತ್ತು ಕುಂದಾಪುರ ತಾಲೂಕಿಗೆ ಮತ್ತು ಉಡುಪಿಯ ಹತ್ರ ಇದನ್ನು ಸಾಗಿಸುವಂತಹ ಕೆಲಸ. ಇಲ್ಲಿ ನಾವು ಸಮೃದ್ಧವಾಗಿ ನೀರು ಹರಿಯೋದನ್ನು ನೋಡ್ತಾ ಇದ್ದೇವೆ. ಅಂದರೆ ಈ ಕಾಮಗಾರಿ ಏನಿದೆ ವಾರಾಹಿ ನದಿಯ ಎಡದಂಡೆಗೆ ಹಾಯಿಸುವಂತಹ ಕಾಮಗಾರಿ ಬಹಳ ಕುಂಟುತ್ತಾ ಸಾಗಿತ್ತು. 9 ಕೋಟಿಯಿಂದ ಆರಂಭವಾಗಿರುವಂಥ ಈ ಕಾಮಗಾರಿ ಈಗ ಬಂದು ತಲುಪಿರುವಂಥದ್ದು 1300 ಕೋಟಿ ರೂಪಾಯಿಗೆ ಅನ್ನುವಂಥ ಒಂದು ಅಚ್ಚರಿ. ಯಾಕಂದರೆ ಈ ಭಾಗದಲ್ಲಿ ಕರಾವಳಿಯ ಭಾಗದಲ್ಲಿ ಬೆಟ್ಟ ಗುಡ್ಡಗಳನ್ನು ಅಗದು ಅಲ್ಲಿ ಈ ಥರದ ಒಂದು ಕಾಲುವೆಗಳನ್ನು ಮಾಡಬೇಕಾಗ್ತದೆ. ಈ